ದೇಶ ಸುತ್ತು ಕೋಶ ಓದು ಎನ್ನುವ ಮಾತಿದೆ. ಮಾತಿಗೆ ತಕ್ಕಂತೆ ನಮ್ಮ ಜನರು ರಾಜ್ಯ ದೇಶ ವಿದೇಶಗಳನ್ನ ಸುತ್ತಿ ಬರ್ತಾರೆ. ಆದರೆ ನಮ್ಮ ಸುತ್ತಮುತ್ತಲಿರುವ ಅದೆಷ್ಟೋ ವೈವಿಧ್ಯತೆ ವಿಶೇಷತೆ ಗೊತ್ತಿರೋದಿಲ್ಲ. ಹೀಗಾಗಿ ರಾಜ್ಯದಲ್ಲಿನ ಪ್ರತಿ ಜಿಲ್ಲೆಯ ವಿಶೇಷತೆ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನ ಜನರಿಗೆ ಮುಟ್ಟಿಸುವ ಕೆಲಸ ಕನ್ನಡಪ್ರಭ ಪತ್ರಿಕೆ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡ್ತಾ ಇದೆ. ಬಳ್ಳಾರಿಯ ಇತಿಹಾಸ ಮತ್ತು ಸಂಸ್ಕೃತಿ ಬಗ್ಗೆ, ನಮ್ಮೂರಿನ ವಿಶೇಷತೆ, ನಮ್ಮವರ ವಿಶೇಷತೆ ಎಂಬ ವಿಶೇಷ ಸಂಚಿಕೆಯನ್ನ ಕನ್ನಡಪ್ರಭ ಪ್ರಧಾನ ಸಂಪಾದಕ ರವಿ ಹೆಗಡೆ ಅನಾವರಣಗೊಳಿಸಿದ್ರು. ನಾಡು, ನುಡಿ, ಕಲೆ, ಸಾಹಿತ್ಯಕ್ಕೆ ಅಖಂಡ ಬಳ್ಳಾರಿ ಜಿಲ್ಲೆಯು ತನ್ನದೇ ಆದ ಕೊಡುಗೆಯನ್ನ ನೀಡಿದೆ. ಅದನ್ನ ಪುಸ್ತಕ ರೂಪದಲ್ಲಿ ತರಬೇಕು ಎನ್ನುವ ಹೆಬ್ಬಯಕೆಯಿಂದ ಈ ಹೊಸ ಕಾರ್ಯಕ್ಕೆ ಮುನ್ನುಡಿ ಬರೆದಿದ್ದಾರೆ. ಬಳ್ಳಾರಿಯ ನೆಲದ ಕಲೆ, ಸಾಹಿತ್ಯ, ಬಯಲಾಟದ ಸೊಬಗುಗಳನ್ನ ಪುಸ್ತಕದಲ್ಲಿ ಬಿತ್ತರಿಸಲಾಗಿದೆ. ವಿಶೇಷ ಸಂಚಿಕೆಯ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕನ್ನಡಪ್ರಭ ಪ್ರಧಾನ ಸಂಪಾದಕರಾದ ರವಿ ಹೆಗಡೆ, ಪುರವಾಣಿ ಸಂಪಾದಕರಾದ ಜೋಗಿ, ಸಂಡೂರು ವಿರಕ್ತ ಮಠದ ಪ್ರಭು ಸ್ವಾಮೀಜಿ, ಬಿವಿ ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ರು. ಬಳ್ಳಾರಿ ಅಂತಂದ್ರೆ ಬೆಂಗಳೂರಿನಲ್ಲಿ ಕೂತವರಿಗೆ ಗೊತ್ತಿರೋದು ಸಾಮಾನ್ಯವಾಗಿ ಎರಡು ವಿಚಾರ. ಒಂದು, ಇದು ಬಿಸಿಲ ಜಿಲ್ಲೆ ಅಂತ. ಇನ್ನೊಂದು, ಇದನ್ನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಈ ಗಣಿ ಉದ್ಯಮಿಗಳ ತಾಂಡವ ಸ್ಟಾರ್ಟ್ ಆದ ನಂತರ ಕರೆಸ್ಕೊಂಡಂತಹ ಒಂದು ಬಿರುದು ಇದು. ಆದರೆ ಇದನ್ನು ಬಿಟ್ಟು ಕೂಡ ಬಳ್ಳಾರಿ ಎಷ್ಟು ಅದ್ಭುತವಾಗಿದೆ, ಇದು ಇಲ್ಲಿನ ಜನರು, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಕಲೆ, ಇಲ್ಲಿನ ಆಹಾರ, ಉಡುಗೆ ತೊಡುಗೆಗಳೆಲ್ಲ ಹೇಗೆ ವಿಶಿಷ್ಟವಾಗಿದೆ ಅನ್ನೋದನ್ನು ಆಗಾಗ ನೆನೆಸ್ಕೊಂಡು ಇಲ್ಲಿನ ನಮ್ಮ ರಾಜ್ಯದ ಜನರಿಗೆ ತಲುಪಿಸುವಂತಹ ಒಂದು ಕಲ್ಪನೆಯೊಂದಿಗೆ ಆರಂಭವಾದಂತಹ ಒಂದು ಈ ಆಂದೋಲನ ಏನಿದೆ, ಅಭಿಯಾನ ಏನಿದೆ, ಇದೇ ನಮ್ಮ ಊರು ನಮ್ಮ ಜಿಲ್ಲೆ ಅನ್ನುವಂಥ ಒಂದು ಅಭಿಯಾನ. ನಮ್ಮ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಯಾವ ರೀತಿಯಲ್ಲಿ ಸಾಮಾಜಿಕ ಕಳಕಳಿಯ ಆಂದೋಲನಗಳನ್ನು, ಅಭಿಯಾನಗಳನ್ನು ನಡೆಸ್ತಾ ಇದೆ ಅಂತ. ಮಾಧ್ಯಮಗಳಾಗಿ ಹೌದು, ಸುದ್ದಿಯನ್ನು ಕೊಡುವಂಥದ್ದು, ಸುದ್ದಿಯನ್ನು ಬಿತ್ತರಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಅದನ್ನು ನಾವು ಮಾಡ್ತಾನೆ ಇದ್ದೀವಿ. ಅದ್ರ ಜೊತೆಯಲ್ಲಿ ಈ ರೀತಿಯಾದಂತಹ ನೆಲದ ಸಂಸ್ಕೃತಿಯನ್ನು, ನೆಲವನ್ನು ಪರಿಚಯಿಸ್ತಾ, ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ಹೋಗುವಾಗ ಮಾಹಿತಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ನಮ್ಮ ಮೇಲೆ ವಿಶ್ವದ ಗಾಳಿಯ ಪರಿಣಾಮ ಜಾಸ್ತಿ, ಜಾಗತೀಕರಣದ ಪ್ರಭಾವ ಜಾಸ್ತಿ. ಹಾಗಾಗಿ ನಮ್ಮ ನೆಲವನ್ನು, ನಮ್ಮ ನೆಲದ ಸಂಸ್ಕೃತಿಯನ್ನು ನಾವು ಮರಿತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ಅದನ್ನು ನೆನಪಿಸ್ಕೊಂಡು ಅದರ ಹಿರಿಮೆಯನ್ನು ಅರ್ಥ ಮಾಡಿಕೊಂಡು ಆ ಪರಂಪರೆಯನ್ನು ಮುಂದೆ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಮಾಹಿತಿ ಆಧಾರಿತ ಪುಸ್ತಕಗಳನ್ನು, ಪತ್ರಿಕೆಗಳನ್ನು ನಾವು ಇಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಅಭೂತಪೂರ್ವವಾದಂಥ ಕೆಲಸಗಳಾಗ್ತವೆ ಅಂತಂದರೆ, ಇವತ್ತು ನಾವು ವಚನ ಸಾಹಿತ್ಯದ ಬಗ್ಗೆ ನಾವು ಮಾತಾಡ್ತೇವೆ. 12ನೇ ಶತಮಾನದ ವಚನ ಸಾಹಿತ್ಯದ 2ನೇ ಘಟ್ಟ ಪ್ರಾರಂಭವಾಗಿದ್ದು ಬಳ್ಳಾರಿ ಜಿಲ್ಲೆಯಲ್ಲೇ. ಹಂಪೆಯಲ್ಲಿ 101 ಜನ ವಿರಕ್ತರಾಗಿ ಹೋಗ್ತಾರೆ. ಹರಿಹರ, ಕುಮಾರವ್ಯಾಸ, ಚಾಮರಸ, ರಾಘವಾಂಕ, ಕಲ್ಲುಮಠದ ಪ್ರಭುದೇವ, ಲಕ್ಕಣ್ಣ ದಂಡೇಶ, ಆಮೇಲೆ ಗುಬ್ಬಿಯ ಮಲ್ಲಣ್ಣಾರಂತೂ ಆಗಿ ಹೋಗಿ ಇಲ್ಲಿ ವಚನ ಸಾಹಿತ್ಯ ಕುಮಾರವ್ಯಾಸರನ್ನು ಬಿಟ್ಟರೆ ಇವರೆಲ್ಲ ವಚನ ಸಾಹಿತ್ಯವನ್ನು ಒಂದು ರೀತಿಯಲ್ಲಿ ಪುನರುಜ್ಜೀವನಗೊಳಿಸಿದಂಥ ಶ್ರೇಯಸ್ಸು ನಮ್ಮ ಬಳ್ಳಾರಿ ಜಿಲ್ಲೆಗೆ ಸೇರ್ತದೆ. ಅಷ್ಟೇ ಅಲ್ಲ, ಇವತ್ತು ಭಾಷಾ ಬಾಂಧವ್ಯಕ್ಕೆ ಹೆಸರಾದಂಥ ಒಂದು ಜಿಲ್ಲೆ ಯಾವುದಾದ್ರೂ ಇತ್ತು ಅಂತಂದರೆ ಅದು ಬಳ್ಳಾರಿ ಜಿಲ್ಲೆನೇ. ಇಲ್ಲೇ ಗುಳ್ಳೆದ ಗಾದಲಿಂಗೇಶ್ವರ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಅದು ಕರ್ನಾಟಕ ಮತ್ತು ಆಂಧ್ರದ ಗಡಿಭಾಗದಲ್ಲಿದೆ. ವರ್ಷಕ್ಕೊಮ್ಮೆ ಜಾತ್ರೆ ನಡೀತದೆ. ಜಾತ್ರಾ ಸಂದರ್ಭದಲ್ಲಿ ಬಯಲಾಟವನ್ನು ಆಡ್ತಾರೆ. ಬಯಲಾಟದಲ್ಲಿ ಶಿವನ ಪಾಠ ಮಾಡಿದಂಥ ತೆಲುಗಿನಲ್ಲಿ ಮಾತಾಡ್ತಾನೆ. ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪಾರ್ವತಿ ದೇವಿ ಕನ್ನಡದಲ್ಲಿ ಮಾತಾಡ್ತಾಳೆ. ಇದನ್ನು ಎರಡನ್ನು ಸಹಜವಾಗಿ ತೆಗೆದುಕೊಳ್ಳುವಂಥ ಒಂದು ಜಿಲ್ಲೆ ಅಂತಂದರೆ ಬಳ್ಳಾರಿ ಜಿಲ್ಲೆ. ಹೀಗಾಗಿ ಭಾಷೆಗೆ ಒಂದು ಹೆಸರಾದಂಥ ಜಿಲ್ಲೆ ಕೂಡ ಬಳ್ಳಾರಿ ಜಿಲ್ಲೆ. ಇನ್ನು ಮೈಸೂರು ಸ್ಟೇಟಿಗೆ ಏನಾದರೂ ಬಳ್ಳಾರಿ ಸೇರಿತ್ತು ಅಂತಂದರೆ, ಈ ಹಳೆಯ ಮೈಸೂರು ಭಾಗದಲ್ಲಿ ಏನು ಅಭಿವೃದ್ಧಿ ಕಂಡಿದ್ವೋ ಅವೆಲ್ಲವನ್ನೂ ಬಳ್ಳಾರಿ ಕಾಣುತ್ತಿತ್ತೇನು. ಆದರೆ ದುರಾದೃಷ್ಟವಶಾತ್ ಇದನ್ನು ಮದ್ರಾಸಿಗೆ ಸೇರಿಸ್ಬೇಕಾಯ್ತು. ಮದ್ರಾಸಿಗೆ ಸೇರಿಸಿದ್ದು ಕೇವಲ ಒಂದು ತಾಂತ್ರಿಕ ಕಾರಣಗಳಿಂದ. ಈ ತಾಂತ್ರಿಕ ಕಾರಣ ಎಂಥದ್ದು ಅಂದರೆ, ಈ ಪಶ್ಚಿಮ ತಾಲೂಕಿನ 3 ಮಗ್ಗಲಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳೇನು ಬಂದ್ವಲ್ಲ, ಬಳ್ಳಾರಿ ಅನುಭವಿಸಿದ ಒಂದು ಅನಾಥ ಪ್ರಜ್ಞೆ, ಅನಾಥ ಸ್ಥಿತಿ ಹೆಂಗಿತ್ತು ಅಂದರೆ, ಮನೆಯಲ್ಲಿ ಕನ್ನಡ ಮಾತಾಡಬೇಕಾಗಿತ್ತು, ಅಂದರೆ ಒಂದು ಕಾಲಾಂತರದಲ್ಲಿ. ಆಮೇಲೆ ಕಚೇರಿಗಳಲ್ಲಿ ತಮಿಳು ಮಾತಾಡಬೇಕಾಗಿತ್ತು, ಶಾಲೆಗಳಲ್ಲಿ ತೆಲುಗು ಮಾತಾಡಬೇಕಾಗಿತ್ತು. ಅಂದರೆ ಯಾವುದು ಈ ಮಣ್ಣಿನ ಭಾಷೆನೋ
ಯಾವುದು ಈ ನೆಲದ ಭಾಷೆನೋ ಆ ನೆಲದ ಭಾಷೆ ಬರೀ ಮನೆಯ ಅಂಗಳದವರೆಗೆ ಮಾತ್ರ ಇತ್ತು. ಹೀಗಾಗಿ ಈ ಭಾಗದಲ್ಲಿದ್ದಂಥ ಒಬ್ಬ ಪ್ರಜ್ಞಾವಂತ ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿ ಅವನು ಅವಶ್ಯ ಪ್ರಜ್ಞಾವಂತನಾಗಬೇಕಾಗಿತ್ತು. ಕೇವಲ ನಾನು ಇಲ್ಲಿ ಈ ಸಮಾಜದ ಒಬ್ಬ ಮನುಷ್ಯ ಅಂತ ಅಷ್ಟೇ ತಿಳ್ಕೊಂಡಿದ್ದ ಅಂದರೆ ಬಹುಶಃ ಬಳ್ಳಾರಿಗೆ ಒಂದು ಏನು ತಕ್ಕ ಮಟ್ಟಿನ ಪ್ರಗತಿ ನಾವು ಕಂಡಿದ್ದೀವಲ್ಲ, ಬಹುಶಃ ಅವು ಯಾವುವು ಸಿಗ್ತಿರ್ಲಿಲ್ಲ ಅಂತ ನನಗೆ ಅನಿಸ್ತದೆ. ಇನ್ನು ಮೈಸೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.